ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅಂಬಿಕಾ. ಆರಾಧ್ಯ ಹೋಮಿಯೋ ಕ್ಲಿನಿಕ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಪೀರಿಯಡ್ಸ್ ಬಗ್ಗೆ ಮಾತಾಡ್ತೀನಿ. ಪೀರಿಯಡ್ಸಲ್ಲಿ ತಮ್ಮೆಲ್ಲರಿಗೂ ತಿಳಿದ ಹಾಗೆ ಎರಡು ಟೈಪ್ಸ್ ಇದ್ದಾವೆ, ರೆಗ್ಯುಲರ್ ಪೀರಿಯಡ್ಸ್ ಮತ್ತು ಇರ್ರೆಗ್ಯುಲರ್ ಪೀರಿಯಡ್ಸ್. ಓಕೆ, ಸೊ ರೆಗ್ಯುಲರ್ ಪೀರಿಯಡ್ಸ್ ಅಂದ್ರೇನು? ತಿಂಗಳ ಮಹಿಳೆಯರಲ್ಲಿ 5 ರಿಂದ 7 ದಿನವರೆಗೂ ಬ್ಲೀಡಿಂಗ್ ಇರುತ್ತೆ, ಬ್ಲಡ್ ಫ್ಲೋ ಇರುತ್ತೆ, 5 to 7 ಡೇಸ್ ನಾರ್ಮಲ್ ಆಗಿ ಅಥವಾ ಹೆಚ್ಚಿಗಾಗಿ ಆಗ್ಬೋದು. ಓಕೆ, 2 to 3 ಪೀರಿಯಡ್ಸ್ ಚೇಂಜಸ್ ಮಾಡ್ಬೋದು. ಓಕೆ, ಸೊ ಇದನ್ನು ನಾವು ರೆಗ್ಯುಲರ್ ಪೀರಿಯಡ್ಸ್ ಅಂತ ಕರಿತೀವಿ. ಓಕೆ, ಒಂದು ವೇಳೆ ಹಿಂದೆ 1 ವಾರ ಮುಂದೆ ಅಥವಾ 1 ವಾರ ಡಿಲೇ ಆದರೆ ಕೂಡ ಅದನ್ನು ಕೂಡ ನಾವು ರೆಗ್ಯುಲರ್ ಪೀರಿಯಡ್ಸ್ ಆಗಿ ಕನ್ಸಿಡರ್ ಮಾಡ್ತೀವಿ. ಸೊ ಇರ್ರೆಗ್ಯುಲರ್ ಪೀರಿಯಡ್ಸ್ ಮೇನ್ಲಿ ಅಂದರೆ ಏನು? ಅದರಲ್ಲಿ ಪೀರಿಯಡ್ಸ್ ತುಂಬಾ ಡಿಲೇ ಆಗ್ತಾ ಇರುತ್ತೆ, 3 to 6 ಮಂತ್ಸ್ವರೆಗೂ ಬರ್ತಾನೆ ಇರಲ್ಲ, ಅಥವಾ 1 ಮಂತಲ್ಲಿ 2 ಟೈಮ್ಸ್ ಪೀರಿಯಡ್ಸ್ ಆಗ್ತಾ ಇರುತ್ತೆ, ಎವ್ರಿ 15 ಡೇಸ್ ಬ್ಲಡ್ ಫ್ಲೋ ಆಗ್ತಾ ಇರುತ್ತೆ. ಸೊ ಇದನ್ನು ನಾವು ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆನಾ, ರೆಗ್ಯುಲರ್ ಪೀರಿಯಡ್ಸಲ್ಲಿ ನಾರ್ಮಲ್ ಆಗಿ ಬ್ಲಡ್ ಫ್ಲೋ ಬರ್ತಾ ಇರುತ್ತೆ, ಮಂತ್ಲಿ ಆಗ್ತಾ ಇರುತ್ತೆ. 1 ವಾರ ಹಿಂದೆ ಅಥವಾ 1 ವಾರ ಮುಂದೆ ಆದರೂ ಆಗ್ಬೋದು. ಕೆಲವೊಂದು ಮಹಿಳೆಯರಲ್ಲಿ ಮುಂಚೆ ಆದರೆ ಆಗುತ್ತೆ, ಆ್ಯಂಡ್ ಕೆಲವ್ರು ಮಹಿಳೆಯರಲ್ಲಿ ಡಿಲೇ ಆದರೆ ಆಗುತ್ತೆ. ಸೊ ಅದು ಅವ್ರ ತಮ್ಮ ಬಾಡಿ ಪ್ರಕಾರ ಸೆಟ್ಟಾಗಿ ಅದು ಡಿಲೇ ಆಗ್ತಾನೆ ಹೋಗ್ತಾ ಇರುತ್ತೆ, ಅಥವಾ ಮುಂಚೆ ಬೇಗನೆ ಆಗ್ತಾ ಇರುತ್ತೆ. ಸೊ ಹಾರ್ಮೋನಲ್ಲಿ ಸ್ವಲ್ಪ ಇಂಬ್ಯಾಲೆನ್ಸ್ ಆಗ್ತಾ ಇದ್ದರೆ ಸ್ವಲ್ಪ ಡಿಲೇ ಆಗ್ಬೋದು ಅಷ್ಟೇ. ಸೊ ಬಟ್ ಅದರಿಂದ ಏನು ಪ್ರಾಬ್ಲಮ್ ಆಗಲ್ಲ, ಮಂತ್ಲಿ ಪೀರಿಯಡ್ಸ್ ಬರ್ತಾ ಇರುತ್ತೆ. ಸೊ ಅದನ್ನು ನಾವು ನಾರ್ಮಲ್ ಪೀರಿಯಡ್ಸ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಇರ್ರೆಗ್ಯುಲರ್ ಪೀರಿಯಡ್ಸ್ ಅಲ್ಲಿ ಟೈಪ್ಸ್ ಇದ್ದಾವೆ: ಆಲಿಗೋಮೆನೋರಿಯಾ, ಪಾಲಿಮೆನೋರಿಯಾ, ಡಿಸ್ಮೆನೋರಿಯಾ, ಮೆಟ್ರೋರೇಜಿಯಾ ಆ್ಯಂಡ್ ಮೆನೋರೇಜಿಯಾ. ಇವೆಲ್ಲ ಟೈಪ್ಸ್ ಆಫ್ ರೆಗ್ಯುಲರ್ ಪೀರಿಯಡ್ಸ್. ಇದು ಮೆಡಿಕಲ್ ಟರ್ಮಿನಾಲಜಿ. ಸೊ ಆಲಿಗೋಮೆನೋರಿಯಾ ಅಂದರೆ ಏನು? ತಮ್ಮ ಪೀರಿಯಡ್ಸ್ ಬರೋದು ತುಂಬಾ ಕಡಿಮೆ, ಸ್ಕ್ಯಾಂಟಿ ಪೀರಿಯಡ್ ಅಂತ ಹೇಳ್ಬೋದು, ಅಥವಾ ತುಂಬ ಸ್ಪಾಟಿಂಗ್ ಥರ ಇರುತ್ತೆ, ತುಂಬ ಕಡಿಮೆ ಫ್ಲೋ ಆಗ್ತಾ ಇರುತ್ತೆ, 1 ದಿನ ಅಥವಾ 2 ದಿನ ಅಷ್ಟೇ ಬಂದು ಹೋಗುತ್ತೆ. ಅದನ್ನು ನಾವು ಆಲಿಗೋಮೆನೋರಿಯಾ ಅಂತ ಹೇಳ್ತೀವಿ. ಡಿಸ್ಮೆನೋರಿಯಾ ಅಂದರೆ ತುಂಬ ಪೇನ್ಫುಲ್ ಮೆನ್ಸಸ್ ಇರುತ್ತೆ, ಕ್ರ್ಯಾಂಪ್ಸ್ ಆಗ್ತಾ ಇರುತ್ತೆ, ತುಂಬ ಹೊಟ್ಟೆ ನೋವು ಬರ್ತಾ ಇರುತ್ತೆ. ಅವರು ಅದೇ feel to rest for 5 to 7 days continuously, because they feel very pain during their menses, and ಅವ್ರು ಮೆಂಟಲಿ ಡಿಸ್ಟರ್ಬ್ಡ್ ಆಗ್ತಾ ಇರ್ತಾರೆ, ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ, ಮತ್ತು ಇರಿಟೇಷನ್ ತುಂಬ ಆಗ್ತಾ ಇರುತ್ತೆ. ಸೊ ಮೂಡ್ ಸ್ವಿಂಗ್ಸ್ ಆನ್ ಆ್ಯಂಡ್ ಆಫ್ ಆಗ್ತಾ ಇರುತ್ತೆ. ಸೊ ಡಿಸ್ಮೆನೋರಿಯಾ ಇಸ್ ವೆರಿ ಪ್ರಾಬ್ಲಮ್ಯಾಟಿಕ್ ಫಾರ್ ಫ್ಯೂ ಫಿಮೇಲ್ಸ್. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನೆಂದರೆ ಪಾಲಿಮೆನೋರಿಯಾ, ಮೆಟ್ರೋರೇಜಿಯಾ ಆ್ಯಂಡ್ ಮೆನೋರೇಜಿಯಾ. ಇವೆಲ್ಲ ಅದರ್ ಟೈಪ್ಸ್ ಆಫ್ ಬ್ಲೀಡಿಂಗ್ ಅಬ್ನಾರ್ಮಲಿಟೀಸ್ ವಿಚ್ ಇಸ್ ರಿಲೇಟೆಡ್ ಟು UTI ಇನ್ಫೆಕ್ಷನ್. ಈಗ ಇನ್ಫೆಕ್ಷನ್ ಆದರೆ UTI ಇನ್ಫೆಕ್ಷನ್, ಯೂರಿನ್ ಇನ್ಫೆಕ್ಷನ್ ಆದರೆ ಕೂಡ ಕೆಲವೊಂದು ಮಹಿಳೆಯರಲ್ಲಿ ಬ್ಲೀಡಿಂಗ್ ಕೂಡ ಆಗ್ತಾ ಇರುತ್ತೆ. ಸೊ ಅದು ಅಬ್ನಾರ್ಮಲ್ ಯೂಟ್ರೈನ್ ಬ್ಲೀಡಿಂಗ್ ಅಂತ ಕರಿತೀವಿ. ಸೊ ಇರ್ರೆಗ್ಯುಲರ್ ಪೀರಿಯಡ್ಸ್ ಯಾರ್ಯಾರೆಲ್ಲ ಫೀಮೇಲ್ಸ್ ಎಲ್ಲ ಆಗ್ತಾ ಇರುತ್ತೆ ಅಂದರೆ, ದ ಫೀಮೇಲ್ಸ್ ಹೂ ಆರ್ ಸಫರಿಂಗ್ ಫ್ರಮ್ PCOS, ಪಾಲಿಸಿಸ್ಟಿಕ್ ಓರಿಯನ್ ಸಿಂಡ್ರೋಮ್ ಇದ್ದರೆ ಅವರೆಲ್ಲ ಇರ್ರೆಗ್ಯುಲರ್ ಪೀರಿಯಡ್ಸಿಂದ ಸಫರ್ ಮಾಡ್ತಾ ಇರ್ತಾರೆ. ಸೊ ಅವರಲ್ಲಿ ಮೇನ್ಲಿ 3 to 6 ಮಂತ್ಸ್ವರೆಗೂ ಪೀರಿಯಡ್ಸ್ ಆಗ್ತಾನೇ ಇರಲ್ಲ. ಓಕೆ, ಆ್ಯಂಡ್ ಥೈರಾಯ್ಡ್ ಪ್ರಾಬ್ಲಮ್ ಇದ್ದರೆ ಕೂಡ ಯು ವಿಲ್ ಗೆಟ್ ಟು ಸಿ ಇರ್ರೆಗ್ಯುಲರ್ ಪೀರಿಯಡ್ಸ್ ಪ್ರಾಬ್ಲಮ್. ಓಕೆ, ಆ್ಯಂಡ್ ನೆಕ್ಸ್ಟ್ ಇಸ್ the female who are addicted for the smoking, alcoholic consumption and the habits and addiction, heroin, cocaine, these addictions, they will also be suffering from this irregular periods. ಆ್ಯಂಡ್ ಓವರ್ ವೆಯ್ಟ್, ಮೆಂಟಲಿ ಸ್ಟ್ರೆಸ್, ತುಂಬ ಮೆಂಟಲ್ ಹೆಲ್ತ್ ಇಶ್ಯೂಸ್ ಇದ್ದರೆ ಪೀರಿಯಡ್ಸ್ ಕೂಡ ಡಿಲೇ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ಬೇಗನೆ ಆಗುತ್ತೆ. ಬಿಕಾಸ್ ನಿಮ್ಮ ಮೆಂಟಲ್ ಹೆಲ್ತ್ ತುಂಬಾ ಹೆಲ್ದಿ ಆಗಿದ್ದರೆ, ಯು ಆರ್ ವೆರಿ ಆ್ಯಕ್ಟಿವ್ ಆ್ಯಂಡ್ ಪಾಸಿಟಿವ್ ರಿಲೇಟೆಡ್ ಟು ದ ಥಿಂಗ್ಸ್, ದೆನ್ ಯುವರ್ ಪೀರಿಯಡ್ಸ್ ವಿಲ್ ಬಿ ಆಲ್ಸೋ ನಾರ್ಮಲಿ ರೆಗ್ಯುಲರ್ ಆಗಿ ಫ್ಲೋ ಆಗ್ತಾ ಇರುತ್ತೆ. ಇಫ್ ಯು ಗೆಟ್ ಡಿಸ್ಟರ್ಬ್ಡ್, ಇಫ್ ಯುವರ್ ಮೆಂಟಲ್ ಹೆಲ್ತ್ ಇಸ್ ನಾಟ್ ದ್ಯಾಟ್ ಗುಡ್, ವಿಲ್ ಬಿ in stress thing, you will be worried every time, then it will affect on your periods also. Okay, so hormonal imbalance ಆಗ್ತಾ ಇರುತ್ತೆ. ಸೊ ಇದರಿಂದ ಕೂಡ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇರುತ್ತೆ. ಸೊ ದೀಸ್ ಆಲ್ ಆರ್ ದ ಕಂಡೀಷನ್ಸ್ ವೇರ್ ಯು ವಿಲ್ ಗೆಟ್ ಟು ಸಿ ದಿಸ್ ಇರ್ರೆಗ್ಯುಲರ್ ಪೀರಿಯಡ್ಸ್. ಓಕೆ, ಸೊ ಅಲೋಪತಿಯಲ್ಲಿ ಏನು ಮಾಡ್ತಾರೆ, ಗೈನಿಕ್ಕು ದೇ ವಿಲ್ ಗಿವ್ ಯು ದ ಹಾರ್ಮೋನಲ್ ಪಿಲ್ಸ್ ಫಾರ್ 5 days ಟು ಟೇಕ್ ಮಾರ್ನಿಂಗ್ ಆ್ಯಂಡ್ ನೈಟ್ ಟ್ಯಾಬ್ಲೆಟ್, ಆ್ಯಂಡ್ ದೇ ವಿಲ್ ಇಂಡ್ಯೂಸ್ ಪೀರಿಯಡ್ಸ್ ಇನ್ ಯೋರ್ ಬಾಡಿ. ದೆಲ್ 1 ವೀಕ್ ನೀವು 5 days ಆ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ವಿದಿನ್ 1 ವೀಕಲ್ಲಿ ನಿಮಗೆ ಪೀರಿಯಡ್ಸ್ ಬರುತ್ತೆ. ಸೊ ಅದು ಆರ್ಟಿಫಿಷಿಯಲಿ ಇಂಡ್ಯೂಸ್ ಮಾಡ್ದಂಗೆ ಆಗುತ್ತೆ, ಅದು ನಾರ್ಮಲ್ ಆಗಿ ಬ್ಲಡ್ ಬರೋದಿಲ್ಲ. ಇಟ್ ಇಸ್ ಇಂಡ್ಯೂಸ್ ಥ್ರೂ ಹಾರ್ಮೋನಲ್ ಪಿಲ್ಸ್. ಬಟ್ ಇನ್ ಅವರ್ ಹೋಮಿಯೋಪಥಿಕ್ ಸಿಸ್ಟಮ್ ವಿ ಹ್ಯಾವ್ ಬೆಸ್ಟ್ ಟ್ರೀಟ್ಮೆಂಟ್ ಫಾರ್ ದಿಸ್ ಆಲ್ ಕೈಂಡ್ ಆಫ್ ಟ್ರೀಟ್ಮೆಂಟ್, ಬೆಸ್ಟ್
treatment for this all kind of issues like irregular periods, PCOS, thyroid, overweight, obese, mental health, these ಎಲ್ಲದಕ್ಕೂ ನಮ್ಮಲ್ಲಿ ಟ್ರೀಟ್ಮೆಂಟ್ ಇದ್ದಾವೆ. ಸೊ ಇದರಲ್ಲಿ ಇರ್ರೆಗ್ಯುಲರ್ ಪೀರಿಯಡ್ಸಲ್ಲಿ ನಾನು ಟಾಪ್ 6 ಮೆಡಿಸಿನ್ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡಬೇಕಂದ್ರೆ ಫಸ್ಟ್ ನಾನು CP ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. CP is the only best medicine for irregular periods which covers all these symptoms: oligomenorrhea, metrorrhagia, polymenorrhea, dysmenorrhea ಎಲ್ಲದಕ್ಕೂ ಯೂಸ್ ಆಗುತ್ತೆ. ಸೊ ಟಾಪ್ 6 ಮೆಡಿಸಿನ್ಸ್ ನಾನು ಇವತ್ತು ಹೇಳ್ತೀನಿ CPಯ. ಆ್ಯಂಡ್ ಮ್ಯಾಕ್ಫೋಸ್ ಇಸ್ ಮೇನ್ಲಿ ಗಿವನ್ ಫಾರ್ ಪೇನ್ಫುಲ್ ಮೆನ್ಸ್ಟ್ರುವೇಷನ್, ಕ್ರ್ಯಾಂಪ್ಸ್ ಇದ್ದಾಗ, ತುಂಬಾ ಹೊಟ್ಟೆ ನೋವು ಇದ್ದಾಗ, ಲೋವರ್ ಅಬ್ಡಾಮಿನಲ್ ಪೇನ್ ಇದ್ದಾಗ ದೆನ್ ಮ್ಯಾಕ್ಫೋಸ್ ಈಸ್ ಗಿವನ್. ಓಕೆ, ಆ್ಯಂಡ್ ನೆಕ್ಸ್ಟ್ ಇಸ್ ದ ಬೆಲ್ಲೋಡೋನಾ. ಇನ್ ಸ್ಟ್ಯಾಬಿಂಗ್ ಕೈಂಡ್ ಆಫ್ ಪೇನ್ ಇದ್ದರೆ ಆ ಟೈಪಲ್ಲಿ ಯು ಕ್ಯಾನ್ ಗಿವ್ ಬೆಲ್ಲೋಡೋನಾ. ಲೆಕ್ಯಾಸಿಸ್, ಓಕೆ, ಲೆಕ್ಯಾಸಿಸ್, ನ್ಯಾಟ್ರಮ್ಯೂರ್ ಆ್ಯಂಡ್ ಕ್ಯಾಲ್ಕೇರಿಯಾ ಕಾರ್ಬ್. These are the top 6 medicines for the irregular periods which cover all the symptoms like scanty periods, heavy flow, ತುಂಬಾನೇ ಫ್ಲೋ ಆಗ್ತಾ ಇರುತ್ತೆ. ಲೈಕ್ ಫ್ಲೋ ವಿಲ್ ಬಿ ಲೈಕ್ 9 to 10 days. ತುಂಬಾನೇ ಲೈಕ್ ಯು ವಿಲ್ ಬಿ ಚೇಂಜಿಂಗ್ ಯುವರ್ periods on and off in one day 5 to 6 pads. In that conditions also these tablets can be given based on your mental symptoms. Your physician will decide which medicine suits for your body. So based on your symptoms, modality and your concomitant which matches for your symptoms, based on that the medicine is decided to give that patient. ಓಕೆ, ಸೊ ಈ ರೀತಿ ಹೋಮಿಯೋಪತಿಯಲ್ಲಿ ನಾವು ಕೊಡ್ತೀವಿ. ಸೊ ಎಲ್ಲದರಲ್ಲಿ ಲೈಕ್ ಫಿಮೇಲ್, ಫಾರ್ ಎಕ್ಸಾಂಪಲ್ ಇಫ್ two females are suffering from heavy blood flow, it means that we cannot give same medicine for both. ಓಕೆ, ನಮ್ಮಲ್ಲಿ ಎರಡು ಫೀಮೇಲ್ ಪೇಷಂಟಿಗೆ ಸೇಮ್ ಮೆಡಿಸಿನ್ ಕೊಡೋಕ್ಕಾಗಲ್ಲ. ಅವ್ರ ಮೆಂಟಲ್ ಸಿಮ್ಟಮ್ಸ್ ಮೇಲೆ, ಅವ್ರ ಪರ್ಟಿಕ್ಯುಲರ್ ಸಿಮ್ಟಮ್ಸ್ ಮೇಲೆ ವೇರಿ ಆಗುತ್ತೆ. ಸಮ್ಟೈಮ್ಸ್ ಸೇಮ್ನೂ ಆಗ್ಬೋದು, ಸಮ್ಟೈಮ್ಸ್ ವೇರಿನೂ ಆಗ್ಬೋದು. ಇಟ್ ಸ್ಪೆಷಲಿ ಡಿಪೆಂಡ್ ಅಪಾನ್ ದ ಇಂಡಿವಿಜುವಲೈಜೇಷನ್ ಫ್ರಮ್ ಬಾಡಿ ಟು ನಾವು ಸ್ಟಡಿ ಮಾಡಿಬಿಟ್ಟು ಅವ್ರ ಮೆಂಟಲ್ ಹೆಲ್ತು, ಅವ್ರ ಸಿಮ್ಟಮ್ಸು, ಅವ್ರ ಕನ್ಕಾಮಿಟೆಂಟು ಎಲ್ಲನೂ ಸ್ಟಡಿ ಮಾಡಿಬಿಟ್ಟು ನಾವು ಮೆಡಿಸಿನ್ ಡಿಸೈಡ್ ಮಾಡ್ತೀವಿ. ಇಟ್ಸ್ ನಾಟ್ ಲೈಕ್ ಅಲೋಪತಿಯಲ್ಲಿ ಪೀರಿಯಡ್ಸ್ ಆಗ್ತಾ ಇಲ್ಲ, ಡಿಲೇ ಪೀರಿಯಡ್ ಇದೆ, ಸೊ ಎಲ್ಲರಿಗೂ ಹಾರ್ಮೋನಲ್ ಟ್ಯಾಬ್ಲೆಟ್ಸ್ ಬರ್ಕೊಡೋದು ಆ್ಯಂಡ್ ಆರ್ಟಿಫಿಷಿಯಲ್ ಇಂಡ್ಯೂಸ್ ಮಾಡೋದು. ಆ್ಯಂಡ್ ಇದೇ ರೀತಿ ಎವ್ರಿ ಮಂತ್ ಹಿಂಗೆ ಹಾರ್ಮೋನಲ್ ಪಿಲ್ಸ್ ತೊಗೊಂಡು ಇಫ್ ಯು ಇಂಡ್ಯೂಸ್ ಆರ್ಟಿಫಿಷಿಯಲಿ ಯೋರ್ ಪೀರಿಯಡ್ಸ್ ದೆನ್ ಇಟ್ ಈಸ್ ನಾಟ್ ಗುಡ್ ಫಾರ್ ಯೋರ್ ಬಾಡಿ, ಬಿಕಾಸ್ ಎವ್ರಿ ಮಂತ್ ನೀವು ಹಾರ್ಮೋನಲ್ ಪಿಲ್ಸ್ ತೊಗೋತಾ ಇರ್ತೀರ. ಸೊ ಇನ್ಸ್ಟೆಡ್ ಗೋ ಫಾರ್ ದ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ವಿಚ್ ಇಸ್ ಬೆಸ್ಟ್ ಫಾರ್ ಯೋರ್ ಬಾಡಿ, because they don't have any side effects. They are not at all chemical related medicine. They all are chemical free medicines which is purely prepared from mineral and plant kingdom. Okay, so I advise the females who are suffering from irregular periods or PCOS, thyroid problem, overweight, ಏನೇ ಇದ್ರೇನು, please go and consult your homeopathic physician. She will doctor will decide which medicine is good for you. Based on that, please take a treatment course. Okay, because in our homeopathy it's not like only 1 week or 10 days you will get cure. No, at least 3 to 6 months or 1 year, based on your condition, based on your duration, the physician will decide how many months or year requires for your treatment. So accordingly take that therapy for 3 months, then see the result how it will be. Like monthly ಆಗ್ತಾ ಇರುತ್ತೆ, that I can guarantee you. So I advise you people, please go through your homeopathic physician, consult your homeopathic doctor for your irregular periods. Also for fertility related problems also there is treatment for homeopathy. So yeah, this much in this video. In my next video I will try to cover about fertility related problems, the homeopathic treatment. Okay, and in my video I have explained about IVF treatment. Okay, IVF ಅಂದರೆ ಏನು ಅಂತ ಎಲ್ಲ ಹೇಳಿದ್ದೀನಿ, ಬಟ್ ಐ ಹ್ಯಾವ್ ಎಕ್ಸ್ಪ್ಲೇನ್ ಇನ್ ಇಂಗ್ಲೀಷ್. ಸೊ ಕೆಲವರಿಗೆ ಇಂಗ್ಲೀಷ್ IVF ನಾನು ಹೇಳಿದ್ದು ಇಂಗ್ಲೀಷಲ್ಲಿ, ಸೊ ಕೆಲವರಿಗೆ ಅರ್ಥ ಆಗಲಿಲ್ಲ IVF ಬಗ್ಗೆ ನಾನು ಏನು ಹೇಳಿದ್ದೀನಿ. ಸೊ I got a review that to explain that IVF topic in Kannada. So I will try to cover that topic in my next video. So until then, please stay tuned and please subscribe my channel, Aaradhya Homeo Clinic YouTube channel. Thank you all. Bye bye.